ನಮಸ್ಕಾರ ಎಲ್ಲ ವೀಕ್ಷಕರು, ಬನ್ನಿ ನನ್ನ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಮಗು ಜನಿಸಿದ ನಂತರ ಫಾರ್ಮುಲಾ ಫೀಡನ್ನು ಕೆಲವೊಂದು ಸಂದರ್ಭದಲ್ಲಿ ಆರಂಭ ಮಾಡಬೇಕಾಗುತ್ತೆ. ಈ ಫಾರ್ಮುಲಾ ಫೀಡ್ ಅಂದರೆ ಡಬ್ಬಿ ಹಾಲು ಅಂತ ಏನು ಹೇಳ್ತೀವಿ ಅಥವಾ ಪೌಡರ್ ಮಿಲ್ಕ್ ಅಂತ ಏನು ಹೇಳ್ತೀವಿ, ಇದು ಅನಿವಾರ್ಯತೆ ಇದೆನಾ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಹಾಗಿದ್ರೆ ಅನಿವಾರ್ಯತೆ ಇದ್ದರೆ ಯಾವ್ಯಾವ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಮಗು ಕೊಡಲೇಬೇಕಾಗತ್ತೆ, ಅದು ಕೊಡೋದ್ರಿಂದ ತೊಂದರೆ ಇದೆಯೋ ಅಥವಾ ಮಗುವಿಗೆ ಬೆಳವಣಿಗೆಗೆ ಅನುಕೂಲನ, ಇದ್ರ ಬಗ್ಗೆ ಸ್ವಲ್ಪ ಮಾತನಾಡೋಣಂತೆ. ಮೊದಲನೇದಾಗಿ ಈ ಫಾರ್ಮುಲಾ ಫೀಡು ಒಳ್ಳೆಯದೋ ಅಥವಾ ಕೆಟ್ಟದೋ ಅಥವಾ ಕೊಡಬೇಕು ಕೊಡಬಾರ್ದು ಅನ್ನೋದೊಂದು ಮಾಹಿತಿ ತಿಳ್ಕೊಬೇಕಾಗತ್ತೆ. ಇದು ಏನಿದೆ ಅಂತ ಹೇಳಿದ್ರೆ ಅನಿವಾರ್ಯತೆ ಇರುತ್ತೆ. ಕೆಲವು ಸಂದರ್ಭಗಳಲ್ಲಿ ಅನಿವಾರ್ಯತೆ ಅಂದರೆ ಏನು? ಈಗ ಮಗು ಜನಿಸಿದ ತಕ್ಷಣ ತಾಯಿ ತೀರಿ ಹೋಗ್ಬೋದು, ಅಂಥ ಸಂದರ್ಭದಲ್ಲಿ ಫಾರ್ಮುಲಾ ಫೀಡ್ ಅವಶ್ಯಕತೆ ಇದೆ. ಹೌದಾ? ಮಗು ಏನಾದರೂ ಚೆನ್ನಾಗಿದ್ಬಿಟ್ಟು ತಾಯಿ ಸತ್ತು ಹೋದಾಗ ಇದು ಅನಿವಾರ್ಯತೆ ಬರುತ್ತೆ. ಇನ್ನೊಂದು ಕಾರಣ ಇದೆ, ತಾಯಿ HIV ಕಾಯಿಲೆಯಿಂದ ನರಳ್ತಾ ಇದೆ, ಅಂದರೆ HIV ಕಾಯಿಲೆಗೆ ಗುರಿಯಾಗಿದ್ದರೆ, ತಾಯಿಗೆ HIV ಕಾಯಿಲೆ ಇರುತ್ತೆ, ಮಗು ಜನಿಸುತ್ತೆ, ಮಗುಗೆ ಎದೆ ಹಾಲನ್ನು ಉಣಿಸೋಕ್ಕೆ ತಾಯಿಗೆ ಇಷ್ಟ ಇರೋದಿಲ್ಲ ಅಂದ್ಕೊಳ್ರಿ. ಯಾಕಂದರೆ ರಿಸ್ಕ್ 14% ಇದ್ದೇ ಇರುತ್ತೆ ಎದೆ ಹಾಲಿಂದ ಕೂಡ. ಅವ್ರು ಡ್ರಗ್ಸ್ ತೊಗೊಂಡ್ರು ಕೂಡ ತನ್ನದೇ ಆದ ಕೆಲವೊಂದು ರಿಸ್ಕ್ ಇರ್ತದೆ. ಹಾಗಾಗಿ ಕೆಲವ್ರು ಏನು ಮಾಡ್ತಾರೆ, ನಾವು ರಿಸ್ಕೇ ತಗೊಳ್ಳೋದಿಲ್ಲ, ಬೇಡ ಮಗುಗೆ HIV ಸೋಂಕು ತಗಲೋದು ಬೇಡ, ನಾವು ಫಾರ್ಮುಲಾ ಕೊಡ್ತೀವಿ ಅಂತ ಹೇಳಿದ್ರೆ ಅದು ಒಂದು ಕೂಡ ಅನಿವಾರ್ಯತೆಯಿಂದ ಆರಂಭ ಮಾಡಬೇಕಾಗತ್ತೆ. ಇನ್ನು ಕೆಲವು ಸಂದರ್ಭದಲ್ಲಿ ತೀರಾ ತಾಯಿ ICUನಲ್ಲಿ ಅಡ್ಮಿಟ್ ಆಗಿರ್ತಾರೆ ಅಂದ್ಕೊಳ್ರಿ. ತಾಯಿ ICUನಲ್ಲಿ ಅಡ್ಮಿಟ್ ಆಗಿರ್ತಾರೆ, ಮಗುವಿಗೆ ಹಾಲಿನ ಅವಶ್ಯಕತೆ ಇರುತ್ತೆ. ಅವ್ರಿಗೆ ವೆಟ್ ನರ್ಸ್ ಆಗಲಿ ಅಥವಾ ಹ್ಯೂಮನ್ ಮಿಲ್ಕ್ ಬ್ಯಾಂಕಿಂದ ಏನು ಹಾಲು ಸಿಗದೆ ಇದ್ದಾಗ ಕೂಡ ಫಾರ್ಮುಲಾ ಫೀಡನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ನಾನೇನು ಹೇಳಿದೆ, ಈಗ 3 ಅನಿವಾರ್ಯತೆಗಳನ್ನು ಹೇಳಿದೆ. ಒಂದು, ತಾಯಿ ತೀರಿ ಹೋದಾಗ, ತಾಯಿಗೆ HIV ಸೋಂಕಿದ್ದರೆ ಅಥವಾ ತಾಯಿ ICUಗೆ ಅಡ್ಮಿಟ್ ಆಗಿದ್ದಾರೆ. ಮತ್ತು ಇನ್ನು ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಅನಿವಾರ್ಯತೆ ಏನೋ ತಪ್ಪು ತಿಳುವಳಿಕೆ, ತಪ್ಪು ನಾಲೆಡ್ಜಿಂದ ಏನಾಗುತ್ತೆ, ಪೂರ್ ನಾಲೆಡ್ಜಿಂದ ಏನಾಗುತ್ತೆ, ಫಾರ್ಮುಲಾ ಫೀಡನ್ನು ಆರಂಭ ಮಾಡಿಬಿಟ್ಟಿರ್ತಾರೆ. ಫಾರ್ಮುಲಾ ಫೀಡ್ ಕುಡಿಸುವಾಗ ಆಟೋಮೆಟಿಕ್ಕಾಗಿ ತಾಯಿಗೆ ಮಿಲ್ಕ್ ಸೆಕ್ರೇಷನ್ ಕಡಿಮೆ ಆಗಿರುತ್ತೆ. ಮತ್ತು ತಾಯಿ ರಿಲ್ಯಾಕ್ಟೇಷನ್, ಮತ್ತು ನಾನು ನನ್ನ ಎದೆ ಹಾಲನ್ನೇ ಕುಡಿಸ್ಬೇಕು ಅಂತ ನಿರ್ಧಾರ ಮಾಡಿರ್ತಾರೆ. ಅಂಥ ಸಂದರ್ಭದಲ್ಲಿ ತಾಯಿಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಗಿ ಮಿಲ್ಕ್ ಸೆಕ್ರೇಷನ್ ಚೆನ್ನಾಗಾಗಿ ಮಗುವಿಗೆ ಫುಲ್ಫಿಲ್ ಮಾಡೋಕ್ಕೆ ಆಗೋಷ್ಟು ತಾಯಿ ಹಾಲನ್ನು ಉತ್ಪತ್ತಿ ಮಾಡೋ ತನಕ, ಅಂಥ ಅನಿವಾರ್ಯ ಸಂದರ್ಭದಲ್ಲೂ ಕೂಡ ಮಗುವಿನ ಬೆಳವಣಿಗೆ ನಾವು ನೋಡಲೇಬೇಕಾಗತ್ತೆ. ಆವಾಗ ಕೂಡ ಫಾರ್ಮುಲಾ ಫೀಡನ್ನು ಕೊಡಬಹುದು. ಇದಿಷ್ಟು ಅನಿವಾರ್ಯತೆಗಳು. ಇದನ್ನು ಹಾಕುವಾಗ ತಾಯಿಗೆ ಗಿಲ್ಟ್ ಕಾಡ್ತಾನೆ ಇರುತ್ತೆ, ನನ್ನ ಇದನ್ನು ಕುಡಿಸ್ಬೇಕಿತ್ತು, ನಾನು ಕುಡಿಸ್ತಾ ಇಲ್ಲ ಅನ್ನೋ ಒಂದು ಗಿಲ್ಟ್ ಇರುತ್ತೆ. ಆ ಗಿಲ್ಟನ್ನು ಖಂಡಿತ ಇಟ್ಕೋಬೇಡ್ರಿ, ಇದು ಅನಿವಾರ್ಯತೆಯಿಂದ ಆರಂಭ ಆಗಿರೋದು. ಸೊ ಈ ಫಾರ್ಮುಲಾ ಫೀಡಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ತಾಯಿ ಹಾಲಿಗೆ ನಿಯರೆಸ್ಟ್ ಇರುವಂತಹ ಒಂದು ಕಂಟೆಂಟನ್ನೇ ಕೊಡಲಿಕ್ಕೆ ಅವರು ಕೂಡ ಪ್ರಯತ್ನ ಮಾಡಿರ್ತಾರೆ. ಈ ಹಸು ಹಾಲು, ಎಮ್ಮೆ ಹಾಲು, ಕುರಿ, ಮೇಕೆ ಹಾಲು, ಮತ್ತು ಅದರಲ್ಲೇ ಪೌಡರ್ ಹಾಲಿನ ಅಮೂಲ್ ಅದೆಲ್ಲ ಬರುತ್ತಲ್ಲ, ಬೇರೆ ಹಾಲನ್ನು ಮಾಡ್ಕೊಳ್ಳೋವಂಥ ಪೌಡರ್ಗಳಿದೆ, ಅದನ್ನು ಹಾಕೋದಕ್ಕಿಂತ ಮಗುವಿಗಂತಲೇ ತಯಾರಿಸಿರುವಂಥ ಫಾರ್ಮುಲಾ ಫೀಡನ್ನು ಇಂಥ ಅನಿವಾರ್ಯ ಸಂದರ್ಭಗಳಲ್ಲಿ ಕೊಡಬಹುದು. ಅದರಿಂದ ಏನೂ ತೊಂದರೆ ಆಗೋದಿಲ್ಲ. ಆದರೆ ನಾವೇನು ಹೇಳ್ತೀವಿ, ತಾಯಿ ಹಾಲಿಗೆ ಸಮನಾದಂಥದ್ದು ಯಾವುದೂ ಇಲ್ಲ. ಇಂಥ ಅನಿವಾರ್ಯತೆ ಇದ್ದಾಗ ಈ ಹಾಲನ್ನು ಕೊಡಬಹುದು. ಆದರೆ ಏನಾಗುತ್ತೆ, ನಾನು ತುಂಬ ಈಗ ನೋಡ್ತಾ ಇರೋ ಪ್ರಸಂಗಗಳೇನು ಅಂತ ಹೇಳಿದ್ರೆ, ಡೆಲಿವರಿ ಆಗುತ್ತೆ. ಡೆಲಿವರಿ ಆದ ತಕ್ಷಣ, ನನ್ನ ಹಿಂದಿನ ವಿಡಿಯೋಗಳಲ್ಲೇ ಸುಮಾರು ಸಾರಿ ಹೇಳಿದ್ದೀನಿ, ಡೆಲಿವರಿ ಆದ ತಕ್ಷಣ ಫಸ್ಟು ಮಗುನ ಎದೆಗೆ ಹಾಕಿದರೆ ಆಟೋಮೆಟಿಕ್ಕಾಗಿ ಮಿಲ್ಕ್ ಸೆಕ್ರೇಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂದು ಸ್ಟಿಮ್ಯುಲೇಷನ್ ಸಿಗುತ್ತೆ, ಹಾಲು ಉತ್ಪತ್ತಿ ಆರಂಭ ಆಗುತ್ತೆ. ಆರಂಭದಲ್ಲಿ ಎಷ್ಟೋ ಒಂದು ಹಾಸ್ಪಿಟ್ಲ್ಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಮಗು ಜನಿಸಿದ ತಕ್ಷಣ ತಾಯಿ ಸಿಸೇರಿಯನ್ ಆಗಿರುತ್ತೆ, ತಾಯಿ ತುಂಬ ಸುಸ್ತಾಗಿದ್ದಾರೆ ಅಂತ ನಾವು ತಿಳ್ಕೊಂಡ್ಬಿಡ್ತೀವಿ, ಫಾರ್ಮುಲಾ ಫೀಡ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಆರಂಭದ 3 ದಿನಗಳಲ್ಲಿ ಏನು ನಾವು ಫಾರ್ಮುಲಾ ಫೀಡನ್ನು ಸ್ಟಾರ್ಟ್ ಮಾಡ್ತೀವೋ, ಮಿಲ್ಕ್ ಸೆಕ್ರೇಷನ್ ಆಗೋದು ನಿಧಾನ ಆಗುತ್ತೆ, ಸ್ಟಿಮ್ಯುಲೇಷನ್ ಇರೋದಿಲ್ಲ ತಾಯಿಗೆ. ಮಗು ಯಾವಾಗ ಎದೆನ ಕಚ್ಚಿದಾಗ ಮಾತ್ರ ತಾಯಿಗೆ ಸ್ಟಿಮ್ಯುಲೇಷನ್ ಸ್ಟಾರ್ಟ್ ಆಗಿ ಹಾಲಿನ ಉತ್ಪತ್ತಿ ಬೇಗ, ಹಾಲಿನ ಹರಿವು ತುಂಬ ಬೇಗ ಆರಂಭ ಆಗುತ್ತೆ. ಅದು ಬಿಟ್ಟು ಆರಂಭದ 3 ದಿನಗಳಲ್ಲಿ ನಾವು ಕೊಲೆಸ್ಟ್ರಾಲ್ ತುಂಬ ಮಿಸ್ ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬ ತಾಯಿಗೂ ತಿಳುವಳಿಕೆ ಇರಬೇಕು, ಆರಂಭದ 3 ದಿನಗಳಲ್ಲಿ ಹಾಲು ಎಷ್ಟೇ ಕಡಿಮೆ 1 ಚಮಚ 2 ಚಮಚ ಬಂದ್ರೂ ಆರಂಭದ 1 ದಿನದಲ್ಲಿ ಅದು ಮಗುಗೆ ಸಫಿಷಿಯೆಂಟ್ ಆಗುತ್ತೆ. ಮಗು 11 ಗಂಟೆಗೆ ಎದ್ದು ಹಾಲು ಬೇಕು ಅಂತ ಹಸಿವಾದಾಗೂ ಕೂಡ ಎದೆಗೆ ಹಾಕ್ತಾ ಇರಿ. ಅಂದರೆ ಫ್ರೀಕ್ವೆಂಟ್ ಫೀಡಿಂಗ್ ಇದ್ದರೆ ಆಟೋಮೆಟಿಕ್ಕಾಗಿ 3rd ಡೇಗೆ ಮೆಚೂರ್ ಮಿಲ್ಕ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ಅನಿವಾರ್ಯ ಸಂದರ್ಭ ಅಲ್ಲ ಇದು. ಮಗು ಹೈಪೋಗ್ಲಿಸಿಮಿಗೆ ಹೋಗ್ಬಿಡುತ್ತೆ, ಶುಗರ್ ಲೆವೆಲ್ ಕಡಿಮೆ ಆಗಿಬಿಡುತ್ತೆ ಅಂತ ನಾವೇ ಮೊದಲು
ಬೇಡಪ್ಪ ಫಾರ್ಮುಲಾ ಫೀಡ್ ಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಲು ಬರ್ತದೋ ಇಲ್ವೋ ಅಂತ ಅನುಮಾನದಲ್ಲಿ ಫಾರ್ಮುಲಾ ಫೀಡನ್ನು ಸ್ಟಾರ್ಟ್ ಮಾಡೋದು ಬೇಡ. ಮತ್ತು ಇನ್ನು ಕೆಲವು ತಾಯಂದ್ರಿಗೆ ಇರುತ್ತೆ, ನನ್ನ ಹಾಲು ಸಾಕಾಗ್ತಾ ಇಲ್ಲ, ಮಗು ಅಳ್ತಾನೇ ಇದೆ, ಹಾಗಾಗಿ ಫಾರ್ಮುಲಾ ಕೊಡೋಣ ಅಂತ ಹೇಳ್ಬಿಟ್ಟು. ಇದು ಕೂಡ ತಪ್ಪು. ನಿಮ್ಮ ಹಾಲು ಸಾಕಾಗ್ತದೋ ಇಲ್ಲೋ ಅಂತ ತಿಳ್ಕೊಳ್ಳಿಕ್ಕೆ ಒಂದ್ಸಲ ನೀವು ಕನ್ಸಲ್ಟ್ ಮಾಡಬೇಕಾಗತ್ತೆ ಎಕ್ಸ್ಪರ್ಟ್ಸ್ನ. ಮಗು ಮೂತ್ರ ಎಷ್ಟು ಟೈಮ್ ಮಾಡ್ತಾ ಇದೆ, ವೆಯ್ಟ್ ಗೇನ್ ಹೇಗಿದೆ, ಇದೆಲ್ಲದರ ಮೇಲೆ ನಾವು ಡಿಸೈಡ್ ಮಾಡ್ತೀವಿ ಮಗುಗೆ ತಾಯಿ ಹಾಲು ಅಡಿಕ್ವೇಟಾಗಿ ಸಿಗ್ತಾ ಇದೆನೋ ಇಲ್ವೋ ಅಂತ ಹೇಳಿ. ಸೊ ಇದು ಕೂಡ ಅನಿವಾರ್ಯ ಸಂದರ್ಭ ಅಲ್ಲ. ನಮ್ಮ ಪೂರ್ ನಾಲೆಡ್ಜಿಂದ ನಾವು ಆರಂಭ ಮಾಡೋದು ಅವಶ್ಯಕತೆ ಇರೋದಿಲ್ಲ. ಮತ್ತು ಇನ್ನು ಕೆಲವು ತಾಯಂದ್ರೆ ಏನು ತಿಳ್ಕೊಂಡಿರ್ತಾರೆ ಅಂದರೆ, ನಮ್ಮ ಮಗು ಯಾಕೋ ತೆಳ್ಳಗಿದೆ, ತೂಕ ಜಾಸ್ತಿ ಆಗ್ತಾ ಇಲ್ಲ, ಪಕ್ಕದ ಮನೆ ಮಗು ಎಷ್ಟು ಚೆನ್ನಾಗಿ ಬೆಳೀತಾ ಇದೆ, ಅದಕ್ಕೆ ಡಬ್ಬಿ ಹಾಲನ್ನು ಹಾಕ್ತಾ ಇದ್ದಾರೆ, ನಾವು ಯಾಕೆ ಆರಂಭ ಮಾಡಬಾರ್ದು ಅಂತ ಹೇಳಿಬಿಟ್ಟು ಆರಂಭ ಮಾಡ್ತಾರೆ. ಇದು ಕೂಡ ತಪ್ಪು. ಮತ್ತು ಇನ್ನು ಕೆಲವು ತಾಯಂದ್ರೆ ನನಗೆ ಕಾಲ್ ಮಾಡಿ ಕೇಳ್ತಿರ್ತಾರೆ, ಮೇಡಮ್ ಇವಾಗೇನೋ ಹಾಲು ಬರ್ತಾ ಇದೆ, ನೆಕ್ಸ್ಟು 4th 5th ಮಂತಿಗೆ ಕಡಿಮೆ ಆಗಿಬಿಟ್ರೆ ಹಾಲು ಅವಾಗ ನಾವು ಸ್ಟಾರ್ಟ್ ಮಾಡ್ಬೋದಾ, ದಿನಕ್ಕೆ 1 ಫೀಡ್ ಕೊಡ್ಬೋದಾ, 2 ಫೀಡ್ ಕೊಡ್ಬೋದಾ ಅಂತ ಹೇಳ್ಬಿಟ್ಟು. ಸೊ ನೀವು ಮುಂದಾಲೋಚನೆ ಈ ಥರ ತಪ್ಪಾಗಿ ಮಾಡಬಾರ್ದು. ನಾವು ಬರುತ್ತೋ ಇಲ್ವೋ ಅಂತ ನಮ್ಮ ಮೇಲೆ ನಾವು ಅನುಮಾನ ಪಟ್ಕೊಂಡಾಗ ಆಟೋಮೆಟಿಕ್ಕಾಗಿ ಸೆಕ್ರೇಷನ್ ಕಡಿಮೆ ಆಗುತ್ತೆ. ಯಾವಾಗಲೂ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಎಷ್ಟು ನೀವು ಖುಷಿಯಾಗಿ ಆನಂದವಾಗಿರ್ತೀರೋ ಅಷ್ಟು ಚೆನ್ನಾಗಿ ಹಾಲಿನ ಉತ್ಪತ್ತಿ ಆಗ್ತಾ ಇರುತ್ತೆ. ನೋಡಿ, ಅನಿವಾರ್ಯ ಸಂದರ್ಭಗಳು ಹೇಳಿದ್ದೀನಿ, ಆ ಅನಿವಾರ್ಯ ಸಂದರ್ಭದಲ್ಲಿ ಮಾತ್ರ ಫಾರ್ಮುಲಾ ಫೀಡನ್ನು ಕೊಡಬಹುದು. ಅದು ಬಿಟ್ಟು ಸುಮ್ಮನೆ ನಮ್ಮ ಪೂರ್ ನಾಲೆಡ್ಜಿಂದ ಆಗಲಿ, ಮತ್ತು ಮಗು ದಪ್ಪ ಆಗ್ತಾ ಇಲ್ಲ, ಅದಕ್ಕೆ ಸಾಕಾಗ್ತಿಲ್ಲ ಅಂಥೇಳಿ ಇದು ತಿಳಿದೇನೆ ಈ ಫಾರ್ಮುಲಾ ಫೀಡನ್ನು ಆರಂಭ ಮಾಡಬಾರ್ದು. ಈ ಫಾರ್ಮುಲಾ ಫೀಡನ್ನು ಎಷ್ಟು ಸಾರಿ ಕೊಡ್ತಾ ಹೋಗ್ತೀರೋ ಅಷ್ಟು ನಿಮ್ಮ ಸೆಕ್ರೇಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಫಾರ್ಮುಲಾನ ಏನು ಮಾಡ್ತಾರೆ ತುಂಬ ಜನ, ನಿಪ್ಪಲ್ ಬಾಟಲ್ ಅದರಲ್ಲಿ ಫೀಡ್ ಮಾಡ್ತಾರೆ. ಅದು ಕೂಡ ರಾಂಗು. ನನ್ನ ವೀಡಿಯೋಸ್ಗಳಿದೆ, ಕಪ್ ಫೀಡಿಂಗ್ ಈಗ ಮಾಡಿಸ್ಬೇಕು ಅಂತ ಹೇಳಿಬಿಟ್ಟು. ಕಪ್ ಫೀಡಿಂಗ್ ಮಾಡಿಸಿದ್ರೆ ಮತ್ತೆ ಎದೆಗೆ ಅಟ್ಯಾಚ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಇದನ್ನು ಫಾಲೋ ಮಾಡ್ಬೋದು. ಸೊ ನಿಮಗೆ ಫಾರ್ಮುಲಾ ಫೀಡ್ ಬಗ್ಗೆ ಆಗಲಿ ಇದ್ರ ಬಗ್ಗೆ ಆಗಲಿ ಇನ್ನೂ ಏನೋ ಹೆಚ್ಚಿನ ಮಾಹಿತಿ ಬೇಕಾಗಿದ್ದು, ಏನಾರ ಡೌಟ್ಸ್ಗಳಿದ್ದರೆ ಖಂಡಿತವಾಗೂ ನನ್ನ ಮೊಬೈಲ್ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ, ಇದಕ್ಕೆ ನೀವು ಕಾಲ್ ಮಾಡಿ ವಿಚಾರ ತಿಳ್ಕೊಬೋದು. ಹಾಗಿದ್ರೆ ಈ ಚಾನಲನ್ನು ಅವಶ್ಯಕತೆ ಯಾರ್ಯಾರಿಗಿದೆ ಅವ್ರಿಗೆಲ್ಲ ಶೇರ್ ಮಾಡಿ, ಆನಂತರ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲ ವೀಕ್ಷಕರಿಗೂ ಕೂಡ ಧನ್ಯವಾದಗಳು.